ಹೆಲೋ ಮಕ್ಕಳೇ, ಎಲ್ಲರಿಗೂ ನಮಸ್ತೆ. ಇವತ್ತಿನ ಒಂದು ತರಗತಿಯಲ್ಲಿ ನಾನು ಬುದ್ಧಿವಂತ ಕಾಗೆ ಕತೆ ಹೇಳ್ತೀನಿ. ಮಾಡರ್ನ್ ಕಾಗೆ, ಬುದ್ಧಿವಂತ ಕಾಗೆ ಕತೆ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಒಂದು ಕಾಗೆ, ಪಾಪ ಆ ಕಾಗೆಗೆ ತುಂಬಾ ಬಾಯಾರಿಕೆಯಾಗಿತ್ತು. ಬಾಯಾರಿದ ಕಾಗೆಗೆ ಸ್ವಲ್ಪ ನೀರು ಇರುವ ಹೂಜಿಯೊಂದು ಕಂಡಿತು. ಆದರೆ ಆ ಹೂಜಿಲಿದ್ದ ನೀರು ಅದರ ಕೊಕ್ಕಿಗೆ ಎಟುಕುತ್ತಿರಲಿಲ್ಲ. ಬುದ್ಧಿವಂತ ಕಾಗೆ ಸುತ್ತಲೂ ನೋಡಿ ಸಣ್ಣ ಕಲ್ಲುಗಳನ್ನು ಎತ್ತಿಕೊಂಡು ಅವುಗಳನ್ನು ಒಂದೊಂದಾಗಿ ಹೂಜಿಗೆ ಹಾಕಲು ಪ್ರಾರಂಭಿಸಿತ್ತು. ಸ್ವಲ್ಪ ನೀರಿದ್ದ ಹೂಜಿಗೆ ಒಂದೊಂದೇ ಕಲ್ಲನ್ನು ಹಾಕಿದಾಗ ಕಲ್ಲಿನ ಭಾರಕ್ಕೆ ನೀರು ಮೇಲೆ 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 ಬಂದಿತು. ನೀರಿನ ಮಟ್ಟ ಹೆಚ್ಚಾದಂತೆ ಕಾಗೆ ಸಂತೋಷದಿಂದ ನೀರು ಕುಡಿದು ಹಾರಿ ಹೋಯಿತು. ಈ ಕತೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಆದ್ರೆ ಈ ಆಧುನಿಕ ಕಾಗೆ ಏನ್ ಮಾಡ್ತು, ಮಾಡರ್ನ್ ಕಾಗೆ ಏನ್ ಮಾಡ್ತು? ಕಲ್ಲನ್ನು ತಂದು ಹೂಜಿಯೊಳಕ್ಕೆ ಹಾಕ್ಲಿಲ್ಲ. ಮತ್ತೆ ಏನ್ ಮಾಡ್ತು ಅಂತೀರಿ? ತನ್ನ ಬುದ್ಧಿಯನ್ನು ಉಪಯೋಗಿಸಿ ಒಂದು ನಳಿಕೆ ಅಂದ್ರೆ ಸ್ಟ್ರಾ ತಂದು ಮಡಕೆಗೆ ಹಾಕಿ ಸುಲಭವಾಗಿ ನೀರು ಕುಡಿದು ಹಾರಿ ಹೋಯ್ತು. ಇದು ಮಾಡರ್ನ್ ಕಾಗೆ ಕತೆ, ಆಧುನಿಕ ಕಾಗೆ ಕತೆ. ಈಗ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ಹೇಳ್ತೀನಿ ನೋಡಿ. A thirsty crow finds a mug with little water. The clever crow looks around, picks up small stones and starts dropping them one by one into the mug. As the water level rises, the crow happily drinks and flies away. You all know this story, I thought. But what did this modern crow do? He did not just bring the stone and throw it into the pot or mug. What else did he do? He used his intelligence to bring a straw, put it into a pot, easily drank the water and flew away. Do you understand? Modern story, modern crow story. Okay? I will upload more stories on my YouTube channel. So, must watch everyone. Subscribe please. Thank you for watching.